ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ಹೊರಬಿದ್ದಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. MLC ಎಲೆಕ್ಷನ್ ರಿಸಲ್ಟ್ಸ್ 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕೆ ಇಳಿಸಿತ್ತು. ಬಿಜೆಪಿಯಿಂದ 2 ಮತ್ತು JDSನಿಂದ 1 ಕಣಕ್ಕಿಳಿದಿದ್ರು. ನಿರಾಯಾಸವಾಗಿ 5 ಜನರನ್ನ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಇದು ಒಂದು ರೀತಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಬಲ, ಕೈಬಲ, ಹಿಡಿತ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಬಹಳಷ್ಟು ಲೆಕ್ಕಾಚಾರಗಳಿತ್ತು. ಕಾಂಗ್ರೆಸ್ನವರು ರೆಸಾರ್ಟ್ ರಾಜಕಾರಣವನ್ನು ಮಾಡಿದ್ರು. ತಮಗೆಲ್ರಿಗೂ ಗೊತ್ತೇ ಇದೆ. ಇಡೀ ಎಲ್ಲ ಶಾಸಕರುಗಳು ಕೂಡ ರೆಸಾರ್ಟ್ನಲ್ಲಿ ಹೋಗಿ ವಾಸ್ತವ್ಯವನ್ನು ಹೂಡಿದ್ರು. ಎಲ್ಲೋ ಒಂದು ಕಡೆ ಬೇರೆ ಅಂದರೆ ಬಿಜೆಪಿ ಮತ್ತು JDSನ ಕಡೆಯಿಂದ ಕುದುರೆ ವ್ಯಾಪಾರ ಆಗಿ ಬಿಡಬಹುದು, ಯಾರೂ ಕೂಡ ಅಡ್ಡ ಮತದಾನ ಮಾಡಬೇಡಿ ಅಂತ ಎಲ್ಲ ಶಾಸಕರುಗಳನ್ನ ಒಟ್ಟುಗೂಡಿಸಿ DK ಶಿವಕುಮಾರ್ ಅವರು ಎಲ್ಲರೂ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಯಾವ ರೀತಿಯಾದಂಥ ಮತದಾನ ಮಾಡಬೇಕು, ಯಾವ ರೀತಿಯಾಗಿ ಕ್ರಾಸ್ ವೋಟಿಂಗ್ ಮಾಡಬೇಡಿ, ನಮ್ಮ ಹಿಡಿತದಲ್ಲೇ ಇರಿ, ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸಿ, ಈ ರೀತಿಯಾಗಿ ಎಲ್ಲ ಕೂಡ ಸಭೆಯೆಲ್ಲ ಆಯಿತು. ನಿನ್ನೆ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಬಂತು. ಮತದಾನ ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ರು. ಶಾಕಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು MLC ಎಲೆಕ್ಷನ್ನ ಫಲಿತಾಂಶ ಮೈತ್ರಿ ಪಕ್ಷಗಳಾದಂತಹ ಬಿಜೆಪಿ ಮತ್ತು JDSಗೆ ಬಹುದೊಡ್ಡ ಆಘಾತವನ್ನ ಕೊಟ್ಟಿರುವಂಥದ್ದು. JDSನ 7 ಜನ, ಬಿಜೆಪಿಯ 4 ಜನ ಶಾಸಕರು, ಒಟ್ಟಾರೆ 11 ಜನ ಅಡ್ಡ ಮತದಾನ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ನಿರಾಯಾಸ ಗೆಲುವಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಎಲ್ಲರ ಪೈಕಿ ವಿನಯ್ ಕಾರ್ತಿಕ್ ಅವರು 32 ಮತಗಳಿಂದ ಹೆಚ್ಚಿನ ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿರುವಂಥದ್ದು. ಕಾಂಗ್ರೆಸ್ನಿಂದ BK ಹರಿಪ್ರಸಾದ್ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರು 30 ಮತಗಳು, BS ಶಿವಣ್ಣ 30 ಮತಗಳು, PV ಮೋಹನ್ 29 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳು. 5 ಜನ ಗೆದ್ದಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ 27 ಮತಗಳು, ರಘು ಕೌಟಿಲ್ಯ 29 ಮತಗಳು. ಒಟ್ಟಾರೆ ಕಾಂಗ್ರೆಸ್ನಿಂದ 5 ಜನ, ಬಿಜೆಪಿಯಿಂದ 2 ಗೆಲುವನ್ನು ಸಾಧಿಸಿರುವಂಥದ್ದು. ಒಂದು ರೀತಿಯಲ್ಲಿ ಇದು DK ಶಿವಕುಮಾರ್ ಅವರಿಗೆ ತಾವು ಮುಖ್ಯಮಂತ್ರಿ ಆದಂಥ ನಂತರದಲ್ಲಿ ಏನು ಗೆಲುವನ್ನು ಪಡ್ಕೊಂಡ್ರಲ್ಲ, ವಿಧಾನ ಪರಿಷತ್ ಚುನಾವಣೆ ಗೆಲುವನ್ನು, ಇದು ಅವರ ವರ್ಚಸ್ಸನ್ನ ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ಈ ಒರಿಜಿನಲ್ ಗ್ಯಾಂಗ್ಸ್ಟರ್ OG ಅಂತ ಕರೀತಾರಲ್ಲ, ಚುನಾವಣಾ ಚಾಣಕ್ಯ, ರಾಜಕೀಯ ಚಾಣಕ್ಯ ಅನ್ನುವಂಥ ಹೆಸರಿಗೆ ಸರಿಯಾದಂಥ ರೀತಿಯಲ್ಲಿ DK ಶಿವಕುಮಾರ್ ಅವರ ಸ್ಟ್ರಾಟರ್ಜಿಗಳು, ಲೆಕ್ಕಾಚಾರಗಳು MLC ಎಲೆಕ್ಷನ್ನಲ್ಲಿ ಈ ಒಂದು 5 ಜನರ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿರುವಂಥದ್ದು ನಿಜವಾಗಿಯೂ ಕಾಂಗ್ರೆಸ್ ಪಾಳೆಯದಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. DK ಶಿವಕುಮಾರ್ ಅವರಿಗೆ ಮತ್ತಷ್ಟು ಬಲ ಈ ಒಂದು ಫಲಿತಾಂಶದಿಂದ ಹೆಚ್ಚಾಗಿರುವಂಥದ್ದು. ಈ ಆಘಾತಕ್ಕೆ ಒಳಗಾಗಿರುವಂತಹ JDS ಮತ್ತು ಬಿಜೆಪಿ ತನ್ನದೇ ಆದಂತಹ ಈಗ ಸೋಲಿನ ಪರಾಮರ್ಶೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಯಾರೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ, ಅವರ ವಿರುದ್ಧ ಏನು ಕ್ರಮ ಆಗಬೇಕು, ಯಾಕಾಗಿ ಅಡ್ಡ ಮತದಾನ ಮಾಡಿದ್ರು, ಪಕ್ಷದ ಸಮಸ್ಯೆನ, ಪಕ್ಷದ ಮೇಲೆ ಏನಾದರೂ ಅಸಮಾಧಾನ ಇದೆಯಾ, ನಾಯಕರುಗಳ ಮೇಲೆ ಏನಾದರೂ ಅಸಮಾಧಾನ ಇದೆಯಾ, ಇದೆಲ್ಲದರ ಪರಾಮರ್ಶೆ ಈಗ JDS ಮತ್ತು ಬಿಜೆಪಿಯವರು ಮಾಡಿಕೊಳ್ಬೇಕಾಗಿರುವಂಥದ್ದು. ಒಟ್ಟಾರೆ ಈ ಒಂದು ವಿಧಾನ ಪರಿಷತ್ ಫಲಿತಾಂಶ ಅಂದರೆ ಚುನಾವಣಾ ಫಲಿತಾಂಶ ಈಗ ಕಾಂಗ್ರೆಸ್ಸಿಗೆ, ಪ್ರಮುಖವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬಲವನ್ನು ಹೆಚ್ಚುಪಡಿಸಿರುವಂಥದ್ದು. ವಿಪಕ್ಷಗಳಾದಂತಹ JDS ಮತ್ತು ಬಿಜೆಪಿಗೆ ಬಹುದೊಡ್ಡ ಆಘಾತ ಈಗ ಮನೆ ಮಾಡಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.